ವಿದ್ಯುತ್ ಹೊಲಿಗೆ ಯಂತ್ರದ ಪರಿಚಯ. ಇಂಟ್ರೊಡಕ್ಷನ್ ಟು ದ ಎಲೆಕ್ಟ್ರಿಕ್ ಸೀವಿಂಗ್ ಮೆಷಿನ್. ವಿದ್ಯುತ್ ಹೊಲಿಗೆ ಯಂತ್ರವು ಆಧುನಿಕ ಮತ್ತು ಮುಂದುವರಿದ ಹೊಲಿಗೆಯ ಸಾಧನವಾಗಿದ್ದು, ಅದು ವಿದ್ಯುತ್ ಶಕ್ತಿ ಬಳಸಿ ಕಾರ್ಯನಿರ್ವಹಿಸುತ್ತದೆ. ಇದು ಹೊಲಿಗೆಯನ್ನು ವೇಗವಾಗಿ, ಹೆಚ್ಚು ನಿಖರವಾಗಿ ಮತ್ತು ಸುಲಭವಾಗಿಸುತ್ತದೆ. ಕೈ ಅಥವಾ ಕಾಲಿನಿಂದ ನಿರ್ವಹಿಸಲ್ಪಡುವ ಸಾಂಪ್ರದಾಯಿಕ ಯಂತ್ರಗಳಿಗೆ ಹೋಲಿಸಿದರೆ ವಿದ್ಯುತ್ ಹೊಲಿಗೆ ಯಂತ್ರಗಳಿಗೆ ಕಡಿಮೆ ಶ್ರಮ ಬೇಕಾಗುತ್ತದೆ ಮತ್ತು ಹೆಚ್ಚಿನ ಕೆಲಸವನ್ನು ಒದಗಿಸುತ್ತದೆ. ಈ ಯಂತ್ರಗಳು ವೈಯಕ್ತಿಕ ಬಳಕೆಗೆ ಮಾತ್ರವಲ್ಲದೆ ವಾಣಿಜ್ಯ ಉದ್ದೇಶಗಳಿಗೂ ಸೂಕ್ತವಾಗಿವೆ. ಇಂದಿನ ಹೊಲಿಗೆ ಯಂತ್ರವು ನೇರ ಹೊಲಿಗೆ ಮಾತ್ರವಲ್ಲದೆ ಜಿಗ್ಜ್ಯಾಗ್, ಬಟನ್ ಹೋಲ್ಗಳು, ಕಸೂತಿ ಮತ್ತು ಇತರ ಅಲಂಕಾರಿಕ ಹೊಲಿಗೆಗಳನ್ನು ಸಹ ನಿರ್ವಹಿಸಬಲ್ಲವು. ವಿವಿಧ ರೀತಿಯ ವಿದ್ಯುತ್ ಹೊಲಿಗೆ ಯಂತ್ರಗಳನ್ನು ನೋಡೋಣ. ಮನೆ ಬಳಕೆಯ ವಿದ್ಯುತ್ ಹೊಲಿಗೆ ಯಂತ್ರ. ಮನೆ ಬಳಕೆಯ ವಿದ್ಯುತ್ ಹೊಲಿಗೆ ಯಂತ್ರವನ್ನು ಮನೆ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಬಟ್ಟೆಗಳನ್ನು ಹೊಲೆಯಲು, ಹೊಲಿಗೆ ಬಿಟ್ಟಿರುವ ಉಡುಪುಗಳನ್ನು ದುರಸ್ತಿ ಮಾಡಲು ಮತ್ತು ಮನೆಯಲ್ಲಿ ವಿವಿಧ ರೀತಿಯ ಡಿಸೈನರ್ ಬಟ್ಟೆಗಳನ್ನು ಹೊಲಿಯಲು ಬಳಸಲಾಗುತ್ತದೆ. ಹೆಚ್ಚುವರಿಯಾಗಿ ಇದು ಪರದೆಗಳು, ದಿಂಬಿನ ಕವರ್ಗಳು, ಕುಷನ್ಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳನ್ನು ಹೊಲಿಯಲು ಸೂಕ್ತವಾಗಿದೆ. ಈ ಯಂತ್ರಗಳು ಕಾರ್ಯನಿರ್ವಹಿಸಲು ಸುಲಭ, ಹಗುರ, ಕಾಂಪ್ಯಾಕ್ಟ್ ಮತ್ತು ಜನಸಾಮಾನ್ಯರ ಕೈಗೆಟುಕುವಂತಹುವು. ಕೈಗಾರಿಕಾ ವಿದ್ಯುತ್ ಹೊಲಿಗೆ ಯಂತ್ರ. ಕೈಗಾರಿಕಾ ವಿದ್ಯುತ್ ಹೊಲಿಗೆ ಯಂತ್ರವನ್ನು ಹೆಚ್ಚಿನ ಬಳಕೆಗಾಗಿ, ವೇಗದ ಮತ್ತು ನಿರಂತರ ಹೊಲಿಗೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಯಂತ್ರಗಳನ್ನು ಮುಖ್ಯವಾಗಿ ಗಾರ್ಮೆಂಟ್ ಇಂಡಸ್ಟ್ರೀಸ್, ಬೊಟೆಕ್ಸ್, ಫ್ಯಾಷನ್ ಹೌಸಸ್, ಯೂನಿಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇತರವುಗಳಲ್ಲಿ ಬಳಸಲಾಗುತ್ತದೆ. ಮಲ್ಟಿಫಂಕ್ಷನ್ ವಿದ್ಯುತ್ ಹೊಲಿಗೆ ಯಂತ್ರ. ಮಲ್ಟಿಫಂಕ್ಷನ್ ವಿದ್ಯುತ್ ಹೊಲಿಗೆ ಯಂತ್ರವು ಬಹು ಹೊಲಿಗೆ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವಿರುವ ಆಧುನಿಕ ಯಂತ್ರವಾಗಿದೆ. ನಿಯಮಿತ ನೇರ ಹೊಲಿಗೆಯ ಜೊತೆಗೆ ಇದು ಜಿಗ್ಜ್ಯಾಗ್ ಹೊಲಿಗೆ, ಬಟನ್ ಹೋಲ್ ತಯಾರಿಕೆ, ಕಸೂತಿ ಮಾದರಿಗಳು, ಪೀಕೋ ಹೊಲಿಗೆ, ಅಂಚುಗಳು, ಅಲಂಕಾರಿಕ ವಿನ್ಯಾಸಗಳು ಮತ್ತು ಕೆಲವೊಮ್ಮೆ ಓವರ್ಲಾಕ್ ಕಾರ್ಯಗಳನ್ನು ಸಹ ಮಾಡಬಲ್ಲವು. ಈ ಯಂತ್ರವು ವಿದ್ಯುತ್ ಚಾಲಿತವಾಗಿದ್ದು, ವೇಗ ನಿಯಂತ್ರಣ, ಅಡ್ಜಸ್ಟಬಲ್ ಥ್ರೆಡ್ ಟೆನ್ಷನ್, ಪ್ರೆಸರ್ ಫುಟ್ ಬದಲಾವಣೆ, ಹೊಲಿಗೆ ಉದ್ದ ಅಥವಾ ಅಗಲ ನಿಯಂತ್ರಣ, ಬಿಲ್ಟ್ ಇನ್ LED ಲೈಟ್ ಮತ್ತು ಇನ್ಬಿಲ್ಟ್ ಥ್ರೆಡ್ ಕಟ್ಟರ್ನಂತಹ ವೈಶಿಷ್ಟ್ಯಗಳೊಂದಿಗೆ ಬರುತ್ತದೆ. ಆಗಾಗ್ಗೆ ಈ ಯಂತ್ರಗಳು 10 ರಿಂದ 100ಕ್ಕೂ ಹೆಚ್ಚು ಬಿಲ್ಟ್ ಇನ್ ಹೊಲಿಗೆ ಆಯ್ಕೆಗಳನ್ನು ನೀಡುತ್ತವೆ. ಹೊಲಿಗೆಯನ್ನು ವೃತ್ತಿಪರ ಅಥವಾ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಬಯಸುವವರಿಗೆ ಅವು ಸೂಕ್ತವಾಗಿವೆ. ವಿದ್ಯುತ್ ಹೊಲಿಗೆ ಯಂತ್ರದ ಮುಖ್ಯ ಭಾಗಗಳನ್ನು ನೋಡೋಣ. ವಿದ್ಯುತ್ ಹೊಲಿಗೆ ಯಂತ್ರವು ಸಾಂಪ್ರದಾಯಿಕ ಕೈಚಾಲಿತ ಹೊಲಿಗೆ ಯಂತ್ರದ ಎಲ್ಲಾ ಭಾಗಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಸ್ಪೂಲ್ ಪಿನ್, ಪ್ರೆಸರ್ ಫುಟ್, ಹ್ಯಾಂಡ್ ವೀಲ್, ಬಾಬಿನ್ ಕೇಸ್ ಮತ್ತು ಇತರೆ ಭಾಗಗಳು. ಹೆಚ್ಚುವರಿಯಾಗಿ ವಿದ್ಯುತ್ ಹೊಲಿಗೆ ಯಂತ್ರಗಳು ವೇಗ, ಬಳಕೆಯ ಸುಲಭತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ವಿಶೇಷ ಘಟಕಗಳನ್ನು ಒಳಗೊಂಡಿರುತ್ತವೆ. ಹ್ಯಾಂಡ್ ಬಟನ್. ಇದು ಹೊಲಿಗೆ ಯಂತ್ರದ ಮೇಲೆ ಕೈಯಿಂದ ನಿರ್ವಹಿಸಲ್ಪಡುವ ಒಂದು ಬಟನ್ ಆಗಿದ್ದು, ಯಂತ್ರವನ್ನು ಚಲಾಯಿಸಲು ಬಳಸಲಾಗುತ್ತದೆ. ನೀವು ಫುಟ್ ಪೆಡಲ್ ಅನ್ನು ಬಳಸಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಅಥವಾ ನಿಮ್ಮ ಕೈಗಳಿಂದ ಯಂತ್ರವನ್ನು ಹಸ್ತಚಾಲಿತವಾಗಿ ನಿಯಂತ್ರಿಸಲು ಬಯಸಿದಾಗ ಇದು ಉಪಯುಕ್ತವಾಗಿದೆ. ಫುಟ್ ಪೆಡಲ್ ಯಂತ್ರವನ್ನು ಪ್ರಾರಂಭಿಸಲು ಮತ್ತು ಅದರ ವೇಗವನ್ನು ನಿಯಂತ್ರಿಸಲು ಇದನ್ನು ಪಾದದಿಂದ ಒತ್ತಲಾಗುತ್ತದೆ. ನೀವು ಹೆಚ್ಚು ಒತ್ತಡವನ್ನು ಅನ್ವಯಿಸಿದಷ್ಟು ಯಂತ್ರವು ವೇಗವಾಗಿ ಚಲಿಸುತ್ತದೆ. ಮೋಟಾರ್. ಮೋಟಾರ್ ಎಂದರೆ ಯಂತ್ರಕ್ಕೆ ವಿದ್ಯುತ್ ಒದಗಿಸುವ ಸಾಧನ ಮತ್ತು ಇದನ್ನು ಸಾಮಾನ್ಯವಾಗಿ ಮೇಜಿನ ಕೆಳಗೆ ಸ್ಥಾಪಿಸಲಾಗುತ್ತದೆ. ವಿದ್ಯುತ್ ಹೊಲಿಗೆ ಯಂತ್ರಗಳಲ್ಲಿ 2 ರೀತಿಯ ಮೋಟಾರ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ: ಕ್ಲಚ್ ಮೋಟಾರ್ಗಳು ಮತ್ತು ಸರ್ವೋ ಮೋಟಾರ್ಗಳು. ವೇಗ ನಿಯಂತ್ರಣ. ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಯಂತ್ರದ ಚಾಲನೆಯಲ್ಲಿರುವ ವೇಗವನ್ನು ಸರಿಹೊಂದಿಸಲು ನಿಮಗೆ ಅವಕಾಶ ನೀಡುವುದು ವೇಗ ನಿಯಂತ್ರಣದ ಕಾರ್ಯವಾಗಿದೆ. ಹೊಲಿಯುವಾಗ ನಿಮಗೆ ಉತ್ತಮ ನಿಯಂತ್ರಣವನ್ನು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ನೀವು ಬಟ್ಟೆಯ ವಿವರಗಳ ಪ್ರಕಾರ ಎಚ್ಚರಿಕೆಯಿಂದ ಕೆಲಸ ಮಾಡಬಹುದು. ಬೆಲ್ಟ್.
ಇದು ಮೋಟಾರಿನಿಂದ ಉತ್ಪತ್ತಿಯಾಗುವ ಚಲನೆಯನ್ನು ಹೊಲಿಗೆ ಯಂತ್ರದ ವಿವಿಧ ಭಾಗಗಳಿಗೆ ವರ್ಗಾಯಿಸುತ್ತದೆ. ಎಲ್ಇಡಿ ಲೈಟ್. ಎಲ್ಇಡಿ ಲೈಟ್ ಅನ್ನು ಯಂತ್ರದ ಸೂಜಿ ಪ್ರದೇಶದ ಬಳಿ ಇರಿಸಲಾಗುತ್ತದೆ. ಇದು ಬಟ್ಟೆಯ ಮೇಲೆ ಹೊಲಿಯುವಾಗ ಸ್ಪಷ್ಟ ಬೆಳಕನ್ನು ಒದಗಿಸುತ್ತದೆ, ಹೊಲಿಗೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಈಗ ವಿದ್ಯುತ್ ಹೊಲಿಗೆ ಯಂತ್ರವನ್ನು ನಿರ್ವಹಿಸುವ ಸರಿಯಾದ ಮತ್ತು ಸಂಪೂರ್ಣ ವಿಧಾನವನ್ನು ಕಲಿಯೋಣ. ಮೆಷಿನ್ ಸೆಟಪ್ ಮಾಡುವುದು. ಮೊದಲು ಯಂತ್ರವನ್ನು ಸಮತಟ್ಟಾದ ಮತ್ತು ಗಟ್ಟಿಮುಟ್ಟಾದ ಪೆಡಲ್ ಸ್ಟ್ಯಾಂಡ್ ಮೇಲೆ ಇರಿಸಿ, ಇದರಿಂದ ಅದು ಅಲುಗಾಡುವುದಿಲ್ಲ. ಯಂತ್ರವನ್ನು ವಿದ್ಯುತ್ ಸಾಕೆಟ್ಗೆ ಸಂಪರ್ಕಪಡಿಸಿ, ಆದರೆ ಅದನ್ನು ಇನ್ನೂ ಆನ್ ಮಾಡಬೇಡಿ. ವೈರ್ಗಳು ಮತ್ತು ಪ್ಲಗ್ಗಳು ಉತ್ತಮ ಸ್ಥಿತಿಯಲ್ಲಿವೆ ಮತ್ತು ಕತ್ತರಿಸಲ್ಪಟ್ಟಿಲ್ಲ ಅಥವಾ ಸಡಿಲಗೊಂಡಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಮೇಲಿನ ದಾರ ಹಾಕುವುದು. ಮೊದಲು ಥ್ರೆಡ್ ಸ್ಪೂಲ್ ಅನ್ನು ಸ್ಪೂಲ್ ಪಿನ್ ಮೇಲೆ ಇರಿಸಿ. ನಂತರ ಥ್ರೆಡ್ ಗೈಡ್ ಮೂಲಕ ದಾರವನ್ನು ಎಳೆಯಿರಿ. ಮುಂದೆ ಟೆನ್ಷನ್ ಡಿಸ್ಕ್ಗಳ ನಡುವೆ ದಾರವನ್ನು ಎಳೆದುಕೊಳ್ಳಿರಿ. ಇದರಿಂದ ಹೊಲಿಗೆ ಸಮಯದಲ್ಲಿ ದಾರವು ನಿಯಂತ್ರಿಸಲ್ಪಡುತ್ತದೆ ಮತ್ತು ಬಿಗಿಯಾಗಿರುತ್ತದೆ. ನಂತರ ಟೇಕಪ್ ಲಿವರ್ ಮೂಲಕ ದಾರವನ್ನು ಸೇರಿಸಿ. ಅದಾದ ನಂತರ ನೀಡಲ್ ಕ್ಲಾಂಪ್ ಗೈಡ್ ಮೂಲಕ ದಾರವನ್ನು ತೆಗೆದುಕೊಂಡು ಹೋಗಿ ಅದನ್ನು ಮುಂಭಾಗದಿಂದ ಸೂಜಿಯ ಕಣ್ಣಿಗೆ ಸೇರಿಸಿ ಮತ್ತು ಹಿಂಭಾಗಕ್ಕೆ ಎಳೆಯಿರಿ. ಕೆಳಗಿನ ದಾರ ಅಥವಾ ಬಾಬಿನ್ ಅನ್ನು ಸೇರಿಸುವುದು. ಮೊದಲು ಬಾಬಿನ್ ವೈಂಡರ್ ಬಳಸಿ ಬಾಬಿನ್ ಅನ್ನು ದಾರದಿಂದ ತುಂಬಿಸಿ. ನಂತರ ದಾರ ತುಂಬಿದ ಬಾಬಿನ್ ಅನ್ನು ಬಾಬಿನ್ ಕೇಸ್ನಲ್ಲಿ ಇರಿಸಿ. ಬಾಬಿನ್ ಕೇಸ್ನಲ್ಲಿರುವ ಸ್ಲಿಟ್ ಮೂಲಕ ದಾರವನ್ನು ಎಳೆದುಕೊಳ್ಳಿ. ಈಗ ಬಾಬಿನ್ ಕೇಸನ್ನು ಮೆಷಿನ್ನ ಕೆಳಗಿನ ಚೇಂಬರ್ ಅಥವಾ ಬಾಬಿನ್ ಹೋಲ್ಡರ್ಗೆ ಎಚ್ಚರಿಕೆಯಿಂದ ಸಿಕ್ಕಿಸಿ. ಸೂಜಿಯನ್ನು ಪರಿಶೀಲಿಸಿ. ಮೊದಲು ಸೂಜಿಯನ್ನು ಮೆಷಿನ್ನಲ್ಲಿ ಸರಿಯಾಗಿ ಅಳವಡಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಅದನ್ನು ಸಡಿಲವಾಗಿ ಅಥವಾ ತಪ್ಪು ದಿಕ್ಕಿನಲ್ಲಿ ಸೇರಿಸಬಾರದು. ಸೂಜಿಯನ್ನು ದೃಢವಾಗಿ ಸ್ಥಳದಲ್ಲಿ ಇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಕೈಯಿಂದ ನಿಧಾನವಾಗಿ ಸರಿಸಿ. ಸೂಜಿಯ ತುದಿಯನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಅದು ಬಾಗಿದ್ದರೆ, ತಿರುಚಿದ್ದರೆ ಅಥವಾ ಮೊಂಡಾಗಿದ್ದರೆ ಅದನ್ನು ತಕ್ಷಣ ಬದಲಾಯಿಸಿ. ಬಾಗಿದ ಸೂಜಿ ಬಟ್ಟೆಯನ್ನು ಹರಿದು ಹಾಕಬಹುದು ಅಥವಾ ದಾರವು ಪದೇ ಪದೇ ಮುರಿಯಲು ಕಾರಣವಾಗಬಹುದು. ಪ್ರೆಸರ್ ಫೂಟ್ ಅನ್ನು ಪರಿಶೀಲಿಸಿ. ಪ್ರೆಸರ್ ಫುಟ್ ಮೆಷಿನ್ಗೆ ಸರಿಯಾಗಿ ಜೋಡಿಸಲ್ಪಟ್ಟಿದೆಯೇ ಮತ್ತು ಅದರ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹೊಲಿಯಲು ಪ್ರಾರಂಭಿಸುವ ಮೊದಲು ಪ್ರೆಸರ್ ಫೂಟ್ ಅನ್ನು ಕೆಳಕ್ಕೆ ಇರಿಸಿ. ಇದರಿಂದ ಅದು ಬಟ್ಟೆಯನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಹೊಲಿಗೆ ಸಮಯದಲ್ಲಿ ಬಟ್ಟೆ ಜಾರಿ ಬೀಳುವುದನ್ನು ತಡೆಯುತ್ತದೆ ಮತ್ತು ನೇರ ಮತ್ತು ಅಚ್ಚುಕಟ್ಟಾದ ಹೊಲಿಗೆಗಳನ್ನು ಹಾಕಲು ಸಹಾಯ ಮಾಡುತ್ತದೆ. ಹೊಲಿಗೆ ಯಂತ್ರವನ್ನು ಆನ್ ಮಾಡುವುದು. ಪವರ್ ಸ್ವಿಚ್ ಆನ್ ಮಾಡಿ. ನಿಧಾನ ವೇಗದಲ್ಲಿ ಯಂತ್ರವನ್ನು ಪ್ರಾರಂಭಿಸಲು ಪೆಡಲ್ ಅನ್ನು ನಿಧಾನವಾಗಿ ಒತ್ತಿರಿ. ಇದರಿಂದ ಸೂಜಿ ಚಲಿಸಲು ಪ್ರಾರಂಭಿಸುತ್ತದೆ. ಬಟ್ಟೆಯ ಸ್ಥಾನವನ್ನು ಹೊಂದಿಸುವುದು. ಹೊಲಿಯಲು ಪ್ರಾರಂಭಿಸುವ ಮೊದಲು ಬಟ್ಟೆಯನ್ನು ಪ್ರೆಸರ್ ಫೂಟ್ ಕೆಳಗೆ ಸರಿಯಾಗಿ ಇರಿಸಿ. ಬಟ್ಟೆಯು ನೇರವಾಗಿದ್ದು ಸೂಜಿಯ ಕೆಳಗೆ ನೇರವಾಗಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಸೂಜಿಯನ್ನು ಕೆಳಗೆ ಮಾಡುವುದು. ಸೂಜಿಯನ್ನು ಬಟ್ಟೆಯೊಳಗೆ ಇಳಿಸಲು ಹ್ಯಾಂಡ್ ವೀಲ್ ಅನ್ನು ಕೈಯಿಂದ ತಿರುಗಿಸಿ. ಇದು ಬಟ್ಟೆಯನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಹೊಲಿಗೆಗೆ ನಿಖರವಾದ ಆರಂಭವನ್ನು ಖಚಿತಪಡಿಸುತ್ತದೆ. ಪ್ರೆಸರ್ ಫೂಟ್ ಅನ್ನು ಕೆಳಗೆ ಮಾಡುವುದು. ಬಟ್ಟೆಯನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವಂತೆ ಪ್ರೆಸರ್ ಫೂಟ್ ಅನ್ನು ಕೆಳಕ್ಕೆ ಇಳಿಸಿ. ಇದು ಹೊಲಿಯುವಾಗ ಬಟ್ಟೆ ಜಾರಿ ಬೀಳುವುದನ್ನು ತಡೆಯುತ್ತದೆ. ಸರಿಯಾಗಿ ಹೊಲಿಗೆ ಹಾಕುವುದು. ಈಗ ಮೆಷಿನ್ ಅನ್ನು ಪ್ರಾರಂಭಿಸಲು ಪೆಡಲ್ ಅನ್ನು ನಿಧಾನವಾಗಿ ಒತ್ತಿ ಮತ್ತು ನಿಧಾನವಾಗಿ ಹೊಲಿಯಲು ಪ್ರಾರಂಭಿಸಿ. ಆರಂಭದಲ್ಲಿ ಹೆಚ್ಚಿನ ವೇಗವನ್ನು ಬಳಸುವುದನ್ನು ತಪ್ಪಿಸಿ. ನಿಧಾನಗತಿಯಲ್ಲಿ ಹೊಲಿಯುವುದರಿಂದ ಸೂಜಿ ಮತ್ತು ದಾರ ಎರಡನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಬ್ಯಾಕ್ ಸ್ಟಿಚ್ ಅಥವಾ ಲಾಕ್ ಸ್ಟಿಚ್ ಮಾಡುವುದು. ಯಂತ್ರವನ್ನು ಹಿಂದಕ್ಕೆ ಚಲಿಸುವ ಮೂಲಕ ಕೆಲವು ಹೊಲಿಗೆಗಳನ್ನು ಹೊಲಿಯಿರಿ. ನಂತರ ಮುಂದಕ್ಕೆ ಚಲಿಸುವ ಮೂಲಕ ಅದೇ ಸಂಖ್ಯೆಯ ಹೊಲಿಗೆಗಳನ್ನು ಹೊಲಿಯಿರಿ. ಇದನ್ನು ಬ್ಯಾಕ್ ಸ್ಟಿಚ್ ಎಂದು ಕರೆಯಲಾಗುತ್ತದೆ. ಇದು ದಾರವು ನಂತರ ಬಿಚ್ಚಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ವೇಗವನ್ನು ನಿಯಂತ್ರಿಸುವುದು. ನಿರಂತರ ಅಭ್ಯಾಸದ ಮೂಲಕ ವೇಗವನ್ನು ನಿಯಂತ್ರಿಸಲು ಕಲಿಯಿರಿ. ನಿಧಾನಗತಿಯಲ್ಲಿ ಹೊಲಿಯಲು ಪ್ರಾರಂಭಿಸಿ ಮತ್ತು ಕ್ರಮೇಣ ವೇಗವನ್ನು ಹೆಚ್ಚಿಸಿ.
ಸಾರಾಂಶ: ಈ ವಿಡಿಯೋದಲ್ಲಿ ವಿದ್ಯುತ್ ಹೊಲಿಗೆ ಯಂತ್ರ, ಅದರ ಪ್ರಕಾರಗಳು ಮತ್ತು ಅಗತ್ಯ ಭಾಗಗಳ ಕುರಿತು ಮೂಲಭೂತ ಮಾಹಿತಿಯನ್ನು ನಾವು ತಿಳಿದುಕೊಂಡೆವು. ಯಂತ್ರವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ. ಈ ಯಂತ್ರವು ಸಾಂಪ್ರದಾಯಿಕ ಹೊಲಿಗೆ ಯಂತ್ರಗಳಿಗಿಂತ ವೇಗವಾಗಿ ಚಲಿಸುತ್ತದೆ. ಹೊಲಿಗೆಯನ್ನು ಹೆಚ್ಚು ನಿಖರ ಮತ್ತು ಸುಲಭಗೊಳಿಸುತ್ತದೆ. ಇದು ವಿವಿಧ ರೀತಿಯ ಹೊಲಿಗೆಗಳನ್ನು ನಿರ್ವಹಿಸಬಲ್ಲದು. ಇದು ಮನೆ ಬಳಕೆ ಮತ್ತು ವ್ಯಾವಹಾರಿಕ ಬಳಕೆಗೆ ಉಪಯುಕ್ತವಾಗಿದೆ. ಈಗ ನಿಮಗಾಗಿ ಒಂದು ಕೆಲಸ. ನಿಮ್ಮ ಪ್ರಕಾರ ಸಾಂಪ್ರದಾಯಿಕ ಹೊಲಿಗೆ ಯಂತ್ರಕ್ಕಿಂತ ವಿದ್ಯುತ್ ಹೊಲಿಗೆ ಯಂತ್ರದ ಮುಖ್ಯ ಅನುಕೂಲಗಳೇನು? ಸ್ವಲ್ಪ ಸಮಯ ತೆಗೆದುಕೊಂಡು ಅದರ ಬಗ್ಗೆ ಯೋಚಿಸಿ.